ಅವರು ಹಾಗೆ ಹೇಳ್ತಾರೆ, ಅವರು ಹೀಗೆ ಹೇಳ್ತಾರೆ ಅಂತ ಹೇಳ್ಕೊಂಡು ನಿಮ್ಮ ಕೆಲಸವನ್ನ ಯಾವತ್ತೂ ಕೂಡ ಮುಂದೂಡ್ಲಿಕ್ಕೆ ಹೋಗಬೇಡಿ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ನನಗನಿಸಿರುವಂತಹ ಕೆಲವೊಂದು ಮಾತುಗಳು, ನನ್ನ ಯೋಚನೆಯನ್ನ ಶೇರ್ ಮಾಡಬೇಕು ಹೇಳುವಂತಹ ಉದ್ದೇಶದಿಂದ ಕಳೆದ ಹಲವಾರು ದಿನದಿಂದ ಹಲವಾರು ವಿಡಿಯೋಗಳನ್ನು ನಾನು ಯೂಟ್ಯೂಬ್ ಮುಖಾಂತರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಒಂದು ರಿಪ್ಲೈ, ನಿಮ್ಮೆಲ್ಲರ ಒಂದು ರೆಸ್ಪಾನ್ಸ್ ನನ್ನ ವಿಡಿಯೋಕ್ಕೆ ಬಹಳಷ್ಟು ನನ್ನನ್ನು ಮೋಟಿವೇಟ್ ಪ್ರತಿದಿನ ಮಾಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಎಸ್, ಇವತ್ತಿನ ನನ್ನ ವಿಚಾರ ಏನು ಅಂತ ಹೇಳಿದರೆ, ಅವ್ರು ಆ ರೀತಿ ಹೇಳ್ತಾರೆ, ಇವ್ರು ಈ ರೀತಿ ಹೇಳ್ತಾರೆ, ನಾನು ಈ ಕೆಲಸವನ್ನು ಮಾಡೋದು ಬೇಡ, ನಾನು ಯಾಕಿದಕ್ಕೆ ಕೈ ಹಾಕಬೇಕು, ಅವ್ರು ನನ್ನ ಬಗ್ಗೆ ಈ ರೀತಿ ಯೋಚನೆ ಮಾಡಿದರೆ, ನನ್ನ ಈ ಒಂದು ಸ್ಟೆಪ್ ಅವರನ್ನು ಡಿಮೋಟಿವೇಟ್ ಮಾಡಿದರೆ, ಅಯ್ಯೋ ನನ್ನ ಬಗ್ಗೆ ಏನು ತಿಳ್ಕೊಳ್ತಾರಾ, ಇಂಥದ್ದೆಲ್ಲ ಆಲೋಚನೆಗಳನ್ನು ಯಾರು ಮಾಡ್ತಾರೋ ಅವರು ಲೈಫಲ್ಲಿ ಮುಂದೆ ಹೋಗಲು ಸಾಧ್ಯನೇ ಇಲ್ಲ. ನಾನು ಒಳ್ಳೆ ವಿಚಾರದಲ್ಲಿ ಹೇಳುವಂಥದ್ದು, ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀರಾ, ಅಥವಾ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಮುಂದುವರಿತೀರಾ, ಅಥವಾ ಎಜುಕೇಷನಲ್ಲಿ ಯಾವುದೋ ಒಂದು ಬೆಸ್ಟ್ ಸ್ಟೆಪ್, ನಿಮ್ಗೇನೋ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಟೇಸ್ಟ್, ನಿಮ್ಗೆ ಆರ್ಟಿಸ್ಟ್ ಆಗಬೇಕು, ಅಥವಾ ಮೀಡಿಯಾದಲ್ಲಿ ಏನಾದರೂ ಒಂದು ಸಕ್ಸಸ್ಸನ್ನು ಗಳಿಸಬೇಕು, ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಅಥವಾ ಏನೋ ಇನ್ನಿತರ ಒಂದು ಡಿಫ್ರೆಂಟ್ ಆಗಿರುವಂಥ ಪ್ರೊಫೆಷನ್ಗೆ ಕೈ ಹಾಕಬೇಕು ಹೇಳುವಂಥ ಯೋಚನೆ ನಿಮ್ಮದಾಗಿರುತ್ತೆ. ಸೊ ಆ ಒಂದು ಟೈಮಲ್ಲಿ ನಮ್ಮ ಯೋಚನೆ ಒಂದೇ ಆಗಿರುತ್ತೆ, ಅಯ್ಯೋ ಇದ್ರ ಬಗ್ಗೆ ಸೊಸೈಟಿ ಯಾವ ರೀತಿ ನನ್ನನ್ನು ಥಿಂಕ್ ಮಾಡ್ಬೋದು, ಸೊಸೈಟಿ ಇದನ್ನು ಆಕ್ಸೆಪ್ಟ್ ಮಾಡಬಹುದಾ. ಮೊದಲನೇದಾಗಿ ನೀವು ಆಕ್ಸೆಪ್ಟ್ ಮಾಡಲಿಕ್ಕೆ ಕಲಿಬೇಕು. ಎಜುಕೇಷನ್ ಸೆಕ್ಟರಲ್ಲಿ ಹೇಳೋದಾದರೆ ಕೆರಿಯರ್ ಗೈಡೆನ್ಸ್ ಹೇಳುವಂಥದ್ದು ಬಹಳಷ್ಟು ಮುಖ್ಯ ಆಗಿರುತ್ತೆ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನೀವೊಂದು 9th 10th ಸ್ಟ್ಯಾಂಡರ್ಡ್ಗೆ ರೀಚ್ ಆಗುವಂತಹ ಮುಂಚೆ ಕೆರಿಯರ್ ಗೈಡೆನ್ಸ್ ಹೇಳುವಂಥದ್ದು ಮಾಡೋದು ಬಹಳಷ್ಟು ಉತ್ತಮವಾಗಿರುತ್ತೆ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂದು ಟಿಪ್ಪನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಪೇರೆಂಟ್ಸ್ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಸೊ PUCಗೆ ಯಾವ ಒಂದು ಕೋರ್ಸನ್ನು ನಾವು ಚೂಸ್ ಮಾಡಬಹುದು, ಅದಾದ ಮೇಲೆ ಎಕ್ಸಾಂಪಲ್ ಈಗ ಸೈನ್ಸ್, ಆರ್ಟ್ಸ್, ಅದೇ ರೀತಿ ಕಾಮರ್ಸ್ ಹೇಳುವಂಥ ಆಪ್ಷನ್ಸ್ಗಳಿವೆ. ಸೊ ಅದಾದಮೇಲೆ ನಾನು ಏನು ಮಾಡಬಹುದು, ಯಾವ ಕೋರ್ಸನ್ನು ನಾನು ಚೂಸ್ ಮಾಡಿದರೆ ಯಾವ ಮಟ್ಟಕ್ಕೆ ರೀಚ್ ಆಗಬಹುದು ಹೇಳುವಂಥ ಯೋಚನೆ 10th ಸ್ಟ್ಯಾಂಡರ್ಡ್ ಅಂದರೆ 9th 10th ಮಧ್ಯೆನೇ ನಿಮಗೊಂದು ಕ್ಲಾರಿಟಿ ಸಿಕ್ಕಿರಬೇಕು. ಅವಾಗ ಮಾತ್ರ ನಾನು ನೆಕ್ಸ್ಟ್ ಯಾವ ಒಂದು ಹಾದಿಯನ್ನು ಮುಂದುವರಿಸ್ತಾ ಹೋಗ್ಬೋದು ಹೇಳುವಂಥದ್ದು ಗೊತ್ತಾಗುತ್ತೆ. ಇನ್ನು ಒಂದು ಎಜುಕೇಷನ್ ಆಗುತ್ತೆ, ಜಾಬನ್ನು ಯಾವ ರೀತಿ ಹುಡುಕಬೇಕು ಹೇಳುವಂಥ ವಿಚಾರಗಳನ್ನು ನಿಮ್ಮ ಲೆಕ್ಚರ್ಸ್ ಆಗಿರ್ಬೋದು, ಅಥವಾ ಸೀನಿಯರ್ಸ್ ಯಾರಾದರೂ ಒಂದು ಜಾಬಿಗೆ ಹೋಗಿದ್ರೆ ಅವರ ಗೈಡೆನ್ಸನ್ನು ಕೇಳುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯ ಸಹಾಯ ಆಗಿರ್ಬೋದು, ಅಥವಾ ಹೊರಮಟ್ಟದಲ್ಲಿ ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ಒಂದು ಜಾಬಿಗೆ ಸೇರುವಂತಹ ತಯಾರಿಯನ್ನು ನಾನು ಯಾವ ರೀತಿ ಮಾಡಬಹುದು, ಕಾಂಪಿಟೇಟಿವ್ ಎಕ್ಸಾಮನ್ನು ಯಾವ ರೀತಿ ನಾನು ಕ್ರ್ಯಾಕ್ ಮಾಡಬಹುದು, ಇದರ ಬಗ್ಗೆ ನಾವು ನಮ್ಮನ್ನು ಎಜುಕೇಟ್ ಮಾಡಬೇಕಾಗುತ್ತೆ. ಅಯ್ಯೋ ನನಗೆ ಯಾರ ಸಹಕಾರ ಇಲ್ಲ, ಯೂಟ್ಯೂಬ್ ಹೇಳುವಂತಹ ಒಂದು ಅದ್ಭುತವಾದಂತಹ ಮಾಹಿತಿ, ಅದ್ಭುತವಾದಂತಹ ಒಂದು ಸೋಷಿಯಲ್ ಮೀಡಿಯಾಗಳ ಹೆಲ್ಪ್ ಇದೆ, ಯಾರು ನಿಮಗೆ ಸಹಾಯ ಇಲ್ವೋ, ಯಾವ ರೀತಿ ಜಾಬ್ ಹುಡುಕ್ಬೋದು, ಯಾವ ರೀತಿ ಇಂಟರ್ವ್ಯೂ ಅನ್ನು ಕ್ರ್ಯಾಕ್ ಮಾಡಬಹುದು, ಇದೆಲ್ಲವೂ ಕೂಡ ಯೂಟ್ಯೂಬಲ್ಲಿ ಬಹಳ ಉತ್ತಮವಾಗಿ ಸಿಗ್ತಾ ಇದೆ. ಸೊ ಹಿಂದೆ ಇಂಥದ್ದೆಲ್ಲ ಆಪರ್ಚುನಿಟಿಗಳು ಇರ್ತಾ ಇರಲಿಲ್ಲ. ಬಟ್ ಇವಾಗಿನ ಒಂದು ಜನ್ರೇಷನ್ ಎಷ್ಟು ಲಕ್ಕಿ ಅಂತ ಹೇಳಿದರೆ, ನೀವು ಪ್ರತಿಯೊಂದು ವಿಚಾರಗಳನ್ನು ಯೂಟ್ಯೂಬ್ ಮುಖಾಂತರ ಕಲಿಬಹುದು. ಒಳ್ಳೆಯದಕ್ಕೆ ಒಳ್ಳೆಯದು, ಕೆಟ್ಟದಕ್ಕೆ ಕೆಟ್ಟದು, ಯಾವುದನ್ನು ಕೂಡ ನಾವು ಅತಿಯಾಗಿ ಬಳಸುವುದು ಒಳ್ಳೆಯದಲ್ಲ. ಸೊ ಹೀಗೆ ನಾನು ಹೇಳುವಂಥದ್ದು, ಮೊದಲಿಗೆ ನಾವು ನಮ್ಮನ್ನು ಪ್ರಿಪೇರ್ ಮಾಡುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾನು ಈ ಕೋರ್ಸನ್ನು ಚೂಸ್ ಮಾಡಿದರೆ ಇವರು ಈ ರೀತಿ ಹೇಳ್ತಾರೆ, ಅಥವಾ ನಾನು ಈ ರೀತಿಯ ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದರೆ ಅಯ್ಯೋ ಅದ್ರ ಬಗ್ಗೆ ಏನೋ ಒಂದು ಹೇಳ್ತಾರೆ. ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವುದೇ ಬಿಸ್ನೆಸ್ ಆದರೂ ಬಿಸ್ನೆಸ್ಸೇ. ನೀವು ಅಚೀವ್ ಮಾಡಿದಾಗ ನಿಜಕ್ಕೂ ಕೂಡ ಸಕ್ಸಸ್ಸನ್ನು ಗಳಿಸುವಾಗ ನಿಮ್ಮನ್ನು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ ಅಲ್ವಾ. ನಿಮಗೆ ಯಾವತ್ತು ಪಾಸಿಟಿವ್ ಥಾಟನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಸಾಧನೆಗೆ ನೀವೇ ಹೊಣೆ ಆಗ್ತೀರಾ. ಸೊ ಯಾರೋ ನಮ್ಮ ಬಗ್ಗೆ ನೆಗೆಟಿವ್ ಹೇಳ್ತಾರೆ ಅಂತ ಹೇಳಿಕೊಂಡು ನೀವು ಆಲೋಚನೆ ಮಾಡ್ತಾ ಇದ್ರೆ ಅವರು ಮುಂದೆ ಹೋಗ್ತಾ ಇರ್ತಾರೆ, ನೀವು ಅದೇ ದಾರಿಯಲ್ಲಿ ಅದೇ ಯೋಚನೆಯಲ್ಲಿ ಕಾಲಹರಣವನ್ನು ಮಾಡ್ತಾ ಇರ್ತೀರಾ. ಸೊ ಇಂಪ್ರೂವ್ ಆಗಬೇಕು, ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಒಂದು ಸ್ಟೆಪ್, ಒಂದು ಸ್ವಲ್ಪ ರಿಸ್ಕ್ ನಾವು ತಗೊಳ್ಳೇಬೇಕಾಗತ್ತೆ. ಸೊ ನಿಮ್ಮ ಲೈಫ್ ಒಳ್ಳೆಯದಾಗಲಿ, ಖುಷಿಯಿಂದ ಇರಿ, ನಿಮ್ಮ ಬದುಕಿಗೆ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರ. ಹಾಗಾಗಿ ಅವರಿವರು ಏನು ಹೇಳ್ತಾರೆ ಅಂತ ಜಾಸ್ತಿ ಹಾಗೆ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಮೌಲ್ಯವನ್ನು ಯಾವತ್ತೂ ಕೂಡ ಚೂಸ್ ಮಾಡಿ. 10 ಮಂದಿ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ಆ ಕೆಟ್ಟ ಕೆಲಸದಲ್ಲಿ ನೀವು ಕೈ ಜೋಡಿಸಲಿಕ್ಕೆ ಯಾವತ್ತೂ ಕೂಡ ಹೋಗಬೇಡಿ. ನಿಮ್ಮ ದಾರಿ ಯಾವತ್ತೂ ಕೂಡ ಸರಿಯಾಗಿರಲಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ನಿಮ್ಮ ರಶ್ಮಿ ಉಳ್ಳಾಲ್. ಥ್ಯಾಂಕ್ ಯು ಸೋ ಮಚ್.